ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಇನ್ನೇನು VAO ಎಕ್ಸಾಮ್ ಇನ್ನೇನು ಹತ್ತಿರ ಬರ್ತಾ ಇದೆ. ನನ್ನ 2 ಮಂತ್ಸ್ ಇದೆ, 2 ಮಂತ್ಸ್ ಕೂಡ ಇಲ್ಲ. ಸೊ ಸ್ನೇಹಿತರೆ, ಈ ಒಂದು ಎಕ್ಸಾಮಿನೇಷನ್ನ ಯಾವ ರೀತಿ ಕ್ರ್ಯಾಕ್ ಮಾಡೋದು ಈಸಿಯಾಗಿ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ಒಂದು ವೀಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಸೊ ನೋಡಿ, ಕ್ರ್ಯಾಕಿಂಗ್ ದ ಕರ್ನಾಟಕ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದರೆ VAO, ಗ್ರಾಮ ಆಡಳಿತ ಅಧಿಕಾರಿ ಎಕ್ಸಾಮಿನೇಷನ್. ಸೊ ಕರ್ನಾಟಕ ಬೈ KE ಇದು ಕಂಡಕ್ಟ್ ಆಗುತ್ತೆ. ಸೊ ಇದಕ್ಕೆ ಡಿಸಿಪ್ಲಿನ್ಡ್ ಆಗಿರಬೇಕು, ಹೈ ಅಕ್ಯುರೇಸಿ ಪ್ಲ್ಯಾನ್ ಮತ್ತು ಬಿಕಾಸ್ ಸೆಲೆಕ್ಷನ್ ಇಸ್ ಬೇಸ್ಡ್ ಆನ್ 100% ಆನ್ ದ ರಿಟರ್ನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಇದು ಎಕ್ಸಾಮಲ್ಲೇ ಬೇಸ್ಡ್ ಆಗಿರೋದ್ರಿಂದ ಇಂಟರ್ವ್ಯೂನ್ ಇರಲ್ಲ. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ 0.25 ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಈಗ ನೋಡೋಣ, ಮೊದಲಿಗೆ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಮಾರ್ಕಿಂಗ್ ಸ್ಕೀಮ್ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. 2 OMR ಪೇಪರ್ ಇರುತ್ತೆ. 100 ಮಾರ್ಕ್ಸ್ ಈಚ್ ಪೇಪರ್ ಇರುತ್ತೆ. ಓಕೆ, ಪೇಪರ್ ಯಾವುದಪ್ಪ, ಕಂಪಲ್ಸರಿ ಟೆಸ್ಟ್ ಅಂದರೆ ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜ್ ಅಂತ. ಓಕೆ, SSLC ಅಥವಾ PUCಯಲ್ಲಿ ಯಾರು ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಓದಿರಲ್ವೋ ಅವರು ಈ ಒಂದು ಎಕ್ಸಾಮಿನೇಷನ್ಸ್ ಪಾಸ್ ಮಾಡಬೇಕಾಗುತ್ತೆ. ಅದರಲ್ಲಿ MCQ ಕ್ವಶನ್ಸ್ ಇರುತ್ತೆ ಸ್ನೇಹಿತರೆ. 150 ಮಾರ್ಕ್ಸಿಗೆ 2 ಗಂಟೆ ಟೈಮ್ ಇರುತ್ತೆ. ಇದು ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್. ಓಕೆ, ನೀವೇನಾದರೂ PUC ಅಥವಾ 10th ಕನ್ನಡ ಓದಿದ್ರೆ ಅಂದರೆ ಫಸ್ಟ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದಾರು ಒಂದು ಎರಡರಲ್ಲಿ ನೀವು ಕನ್ನಡ ಓದಿತ್ತಂದರೆ ಈ ಒಂದು ಎಕ್ಸಾಮ್ನ ನೀವು ಬರೆಯೋ ಅವಶ್ಯಕತೆ ಇರೋದಿಲ್ಲ. ಈಗ ಮೇಯ್ನ್ ನೋಡೋಣ, ಪೇಪರ್ 1 ಮತ್ತು ಪೇಪರ್ 2. ಪೇಪರ್ 1 ಜನರಲ್ ನಾಲೆಡ್ಜ್ ಇರುತ್ತೆ, ಅಂದರೆ ಸಾಮಾನ್ಯ ಜ್ಞಾನ. ಅದು ಎಷ್ಟು, 100 ಕ್ವಶನ್ಸ್ ಇರ್ತವೆ. 100 ಮಾರ್ಕ್ಸ್, 2 ಅವರ್ಸ್ ಟೈಮ್ ಇರುತ್ತೆ. ಪಾರ್ಟ್ 2 ಬಂದು ಪೇಪರ್ 2 ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ನಾಲೆಡ್ಜ್. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ. 100 ಮಾರ್ಕ್ಸು, 100 ಕ್ವಶನ್ಸ್ ಇರ್ತವೆ. ಅದು ಕೂಡ ಸೇಮ್ 2 ಅವರ್ ಟೈಮ್ ಇರುತ್ತೆ. ನೋಡ್ಬೋದು, ನೆಗೆಟಿವ್ ಮಾರ್ಕಿಂಗ್ ಅಂದರೆ ಋಣಾತ್ಮಕ ಅಂಕ ಇರುತ್ತೆ. 0.25 ಮಾರ್ಕ್ಸ್. ಒಂದು ತಪ್ಪು ಆನ್ಸರಿಗೆ 0.25 ಮಾರ್ಕ್ಸ್ ಇಲ್ಲಿ ಕಡಿತಗೊಳಿಸ್ತಾರೆ. ಬ್ಲೈಂಡಾಗಿ ಗೆಸ್ ಮಾಡೋದನ್ನ ಇಲ್ಲಿ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಓಕೆ, ಕ್ವಾಲಿಫೈಯಿಂಗ್ ಟೆಸ್ಟ್ ಎಷ್ಟಿರಬೇಕು, ಸ್ಕೋರ್ ಅಟ್ಲೀಸ್ಟ್ 50, 150ಕ್ಕೆ 50 ಇನ್ ದ ಕಂಪಲ್ಸರಿ ಕನ್ನಡ ಟೆಸ್ಟ್ ಇಫ್ ಯು ಡಿಡ್ ನಾಟ್ ಟೇಕ್ ಕನ್ನಡ ಆ್ಯಸ್ ಎ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಇನ್ SSLC ಆರ್ PUC. ನಾನು ಆಗಲೇ ಹೇಳ್ದಂಗೆ ಇದು ಓಕೆ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಬಗ್ಗೆ. ಈಗ ನೋಡೋಣ ಸಬ್ಜೆಕ್ಟ್ ವೈಸ್ ಬ್ರೇಕ್ ಡೌನ್ ಆ್ಯಂಡ್ ಸ್ಟ್ರಾಟಜಿ. ಓಕೆ, ಯಾವ ರೀತಿ ಸಬ್ಜೆಕ್ಟ್ ಏನಿರ್ತವೆ, ವಿಷಯವಾರು ನಾವು ಈಗ ನೋಡ್ತಾ ಹೋಗೋಣ. ಓಕೆ, ಸ್ನೇಹಿತರೆ, ಪೇಪರ್ 1 ಜನರಲ್ ನಾಲೆಡ್ಜ್ ಅಂತ ಹೇಳಿದ್ನಲ್ಲ, 100 ಮಾರ್ಕ್ಸಿಗೆ ಇದರಲ್ಲಿ ಏನೇನು ಕೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಫೋಕಸ್ ಹೆವಿಲಿ ಆನ್ ಕರ್ನಾಟಕ ಸ್ಪೆಸಿಫಿಕ್ ಫ್ಯಾಕ್ಟ್ಸ್. ಓಕೆ, 40 to 50% ಪೇಪರ್ 1 ಈ ಒಂದು ಕರ್ನಾಟಕ ಸ್ಪೆಸಿಫಿಕ್ ಬಗ್ಗೆ ಕೇಳ್ತಾ ಹೋಗ್ತಾನೆ. ಅಂದರೆ ಈಗ ಕರ್ನಾಟಕ ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ಇಲ್ಲಿ ನೋಡ್ತಾ ಇರ್ಬೋದು. ಕರ್ನಾಟಕ ಇತಿಹಾಸ ಮತ್ತು ಭೂಗೋಳ ಅಂತ ಹೇಳ್ತಾರೆ. ಅದರಲ್ಲಿ ಯಾವ ಟಾಪಿಕ್ಸ್ ಬರ್ತವೆ, ಕದಂಬ ಬಗ್ಗೆ ಬರುತ್ತೆ, ಹೊಯ್ಸಳ, ವಿಜಯನಗರ, ಮಾಡರ್ನ್ ಮೈಸೂರು, ಫ್ರೀಡಮ್ ಮೂಮೆಂಟ್ ಆ್ಯಂಡ್ ಯೂನಿಫಿಕೇಷನ್ ಆಫ್ ಕರ್ನಾಟಕ, ರಿವರ್ ಬಗ್ಗೆ, ಡ್ಯಾಮ್ ಬಗ್ಗೆ, ಅಗ್ರಿಕಲ್ಚರ್ ಝೋನ್ಸ್ ಬಗ್ಗೆ, ಸಾಯಿಲ್ ಟೈಪ್ಸ್ ಬಗ್ಗೆ ಆ್ಯಂಡ್ ಕ್ಲೈಮೇಟ್ ಇನ್ ಕರ್ನಾಟಕ. ಇಷ್ಟು ಟಾಪಿಕ್ಸ್ನ ನೀವು ಓದ್ಕೋಬೇಕಾಗುತ್ತೆ. ರಿಸೋರ್ಸಸ್ ಎಲ್ಲಿ ನೋಡ್ಬೋದು ನೀವು, ಸ್ಟೇಟ್ ಬೋರ್ಡ್ ಅಂದರೆ 6th to 10th ಸೋಷಿಯಲ್ ಸೈನ್ಸ್ ಬುಕ್ಸ್ ಓದಿದ್ರೆ ಎನಫ್, ಮೋರ್ ದ್ಯಾನ್ ಎನಫ್. ಓಕೆ, ಈ ಒಂದು ಕರ್ನಾಟಕ ಹಿಸ್ಟ್ರಿ ಬಗ್ಗೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ, ಭಾರತೀಯ ಸಂವಿಧಾನ ಇದರಲ್ಲಿ ಯಾವ ಟಾಪಿಕ್ಸ್ ಬರ್ತವೆ, ಪ್ರಿಯಂಬಲ್, ಫಂಡಮೆಂಟಲ್ ರೈಟ್ಸ್ ಅಥವಾ ಡ್ಯೂಟೀಸ್ ಬಗ್ಗೆ, DPSP, ಪಂಚಾಯತ್ ರಾಜ್ ಸಿಸ್ಟಮ್ ಅಂದರೆ 73 ಮತ್ತು 74ನೇ ಅಮೆಂಡ್ಮೆಂಟ್ ಬಗ್ಗೆ ಆ್ಯಂಡ್ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಸ್ಟ್ರಕ್ಚರ್ಸ್ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ. ಓಕೆ, ಇವತ್ತು ರಿಸೋರ್ಸ್ ಯಾವ್ದಾದ್ರು ಬುಕ್ ಯಾವುದಪ್ಪ ಅಂದರೆ M ಲಕ್ಷ್ಮೀಕಾಂತ್ ಅಂತ ಇದೆ. ಓಕೆ, ಅಥವಾ KM ಸುರೇಶ್ ಇನ್ ಕನ್ನಡದಲ್ಲಿ. ನೆಕ್ಸ್ಟ್ ಟಾಪಿಕ್ ನೋಡೋಣ, ಕರ್ನಾಟಕ ಎಕಾನಮಿ ಆ್ಯಂಡ್ ರೂರಲ್ ಸ್ಕೀಮ್ಸ್ ಅಂದರೆ ಆರ್ಥಿಕತೆ ಮತ್ತು ಸರ್ಕಾರಿ ಯೋಜನೆಗಳ ಬಗ್ಗೆ. ಅದರಲ್ಲಿ ಏನೇನು ಟಾಪಿಕ್ಸು, ಸ್ಟೇಟ್ ಬಜೆಟ್ ಹೈಲೈಟ್ಸ್ ಬಗ್ಗೆ ತಿಳ್ಕೊಬೇಕಾಗುತ್ತೆ, ಕರ್ನಾಟಕ ಎಕಾನಮಿ ಸರ್ವೆ ಸಮ್ಮರಿ, ಲ್ಯಾಂಡ್ ರಿಫಾರ್ಮ್ಸ್ ಆ್ಯಂಡ್ ಸ್ಟೇಟ್ ಸ್ಕೀಮ್ಸ್ ಅಂದರೆ ಈಗ ಬಂದಿರತಕ್ಕಂಥ ಒಂದು ಗ್ಯಾರಂಟಿ ಸ್ಕೀಮ್ಸು, ಅನ್ನಭಾಗ್ಯ, ಗ್ರಾಮವನ್ನ, ಇದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟು ಕರೆಂಟ್ ಅಫೇರ್ಸ್ ಅಥವಾ ಸೈನ್ಸ್, ಪ್ರಚಲಿತ ಘಟನೆಗಳು ಮತ್ತು ವಿಜ್ಞಾನ. ಇದರಲ್ಲಿ ಎಲ್ಲಿ ನೀವು ಫೋಕಸ್ ಮಾಡಬೇಕಾಗುತ್ತೆ, ಲಾಸ್ಟ್ 6 ರಿಂದ 8 ತಿಂಗಳು
ಆಫ್ ಕರ್ನಾಟಕ ಆ್ಯಂಡ್ ನ್ಯಾಷನಲ್ ಡೆವಲಪ್ಮೆಂಟ್ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ. ತುಂಬ ಹಳೆಯ ನೀವು ಲಾಸ್ಟ್ ವರ್ಷನೇ ಓದ್ಕೊಳ್ಳೋದು ಬೇಕಾಗಿಲ್ಲ. ಸೊ 6 to 8 months. ಸೊ ನೀವೀಗ 2026 ಜನವರಿಯಿಂದ ನೋಡಿಕೊಂಡ್ರೆ ಮೋರ್ ದೆನ್ ಎನಫ್. ಸೊ ಅದು ಎಲ್ಲಿ ಸಿಗುತ್ತೆ ನಿಮಗೆ? ಸೊ ಪ್ರಜಾವಾಣಿ ನ್ಯೂಸ್ ಪೇಪರ್ ಇರ್ಬೋದು ಅಥವಾ ವಿಜಯ ಕರ್ನಾಟಕ, ಈ ರೀತಿ ನ್ಯೂಸ್ ಪೇಪರ್ಸ್ನ ಓದಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ ಪೇಪರ್ 2. ಸೊ ಈ ಒಂದು ಪೇಪರ್ 2 ಅಲ್ಲಿ ಏನಿರುತ್ತೆ? ಲ್ಯಾಂಗ್ವೇಜ್ ಮತ್ತು ಕಂಪ್ಯೂಟರ್ ಪ್ರೊಫಿಷಿಯನ್ಸಿ. ಸೊ ಇದು 100 ಮಾರ್ಕ್ಸ್ ಇರುತ್ತೆ. ಸೊ ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ 3 ಥರ ಬರುತ್ತೆ. ಸೊ ಜನರಲ್ ಕನ್ನಡ 35 ಮಾರ್ಕ್ಸಿಗಿರುತ್ತೆ. ಸಿಲೆಬಸ್ ಏನಿರುತ್ತೆ? ಕನ್ನಡ ವ್ಯಾಕರಣ, ಸಂಧಿ, ಸಮಾಸ, ತತ್ಸಮ ತದ್ಭವ, ವಿಭಕ್ತಿ ಪ್ರತ್ಯಯ, ಕೃದಂತ, ತದ್ದಿತಾಂತ, ಪದಗಳ ಅರ್ಥ, ನುಡಿಗಟ್ಟುಗಳು ಮತ್ತು ಪ್ರಮುಖ ಕನ್ನಡ ಸಾಹಿತ್ಯ ಅಥವಾ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರ. ಇಷ್ಟು ನೀವು ಸಿಲೆಬಸ್ ಇರುತ್ತೆ ಜನರಲ್ ಕನ್ನಡದಲ್ಲಿ. ಸೊ ಇದು ನೀವು ಎಲ್ಲೆಲ್ಲಿ ಓದ್ಬೋದು? ಕನ್ನಡ ವ್ಯಾಕರಣ ಬೈ ಅರಳು ಮಲ್ಲಿಗೆ, ಓಕೆ, ಪಾರ್ಥಸಾರಥಿ ಅಥವಾ ಹೈಸ್ಕೂಲ್ ಬುಕ್ಸ್ನ ನೀವು ಕನ್ನಡ ಗ್ರಾಮರ್ ಬುಕ್ ಓದಿದ್ರೆ ಸಾಕು. ಸೊ ಜನರಲ್ ಇಂಗ್ಲೀಷ್ 35 ಮಾರ್ಕ್ಸಿಗಿರುತ್ತೆ. ಸಿಲೆಬಸ್ ಏನಪ್ಪ ಅಂದರೆ ಟೆನ್ಸಸ್, ಆರ್ಟಿಕಲ್ಸ್, ಪ್ರಿಪೋಸಿಷನ್ಸ್, ಆ್ಯಕ್ಟಿವ್ ಅಥವಾ ಪ್ಯಾಸಿವ್ ವಾಯ್ಸ್, ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಸ್ಪೀಚ್ ಬಗ್ಗೆ, ಸಿನಾನಿಮ್ಸ್, ಆ್ಯಂಟೋನಿಮ್ಸ್ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ಸ್. ಇಷ್ಟು ಸಿಲೆಬಸ್ ಇರುತ್ತೆ ಜನರಲ್ ಇಂಗ್ಲೀಷ್ನಲ್ಲಿ. ಸೋರ್ಸ್ ಎಲ್ಲೆಲ್ಲಿ ಹೋಗ್ಬೋದು? ರೆನ್ ಮತ್ತು ಮಾರ್ಟಿನ್ ಅಥವಾ SP ಬಕ್ಷಿ ಜನರಲ್ ಇಂಗ್ಲೀಷ್ ಬುಕ್ಕಲ್ಲಿ ನೀವು ಓದ್ಕೋಬೋದು. ಸೊ ಸ್ನೇಹಿತರೆ, ನೆಕ್ಸ್ಟ್ ನೋಡೋಣ ಕಂಪ್ಯೂಟರ್ ನಾಲೆಡ್ಜ್. ಕಂಪ್ಯೂಟರ್ ಜ್ಞಾನ 30 ಮಾರ್ಕ್ಸಿಗಿರುತ್ತೆ. ಸಿಲೆಬಸ್ ಏನಪ್ಪ ಅಂದರೆ ಕಂಪ್ಯೂಟರ್ ಫಂಡಮೆಂಟಲ್ಸ್, ಹಾರ್ಡ್ವೇರ್ ಅಥವಾ ಸಾಫ್ಟ್ವೇರ್ ಬಗ್ಗೆ, MS ಆಫೀಸ್ ಅಂದರೆ ವರ್ಡು, ಎಕ್ಸೆಲ್ಲು, ಪವರ್ ಪಾಯಿಂಟ್ ಶಾರ್ಟ್ಕಟ್ಸ್, ಆಮೇಲೆ ಇಂಟರ್ನೆಟ್ ಬಗ್ಗೆ, ಇಮೇಲ್ ಬಗ್ಗೆ, ಸೈಬರ್ ಸೆಕ್ಯೂರಿಟಿ ಬೇಸಿಸ್ ಬಗ್ಗೆ, ಗೌರ್ಮೆಂಟ್ಸ್ ಇನಿಷಿಯೇಟಿವ್ಸ್ ಇನ್ ಕರ್ನಾಟಕ. ಇಷ್ಟು ನೀವು ಸಿಲೆಬಸ್ ಇರುತ್ತೆ. ಎಲ್ಲೆಲ್ಲಿ ನೋಡ್ಬೋದು? ಲೂಸೆಂಟ್ ಕಂಪ್ಯೂಟರ್ ನಾಲೆಡ್ಜ್ ಅಥವಾ ಅರಿಹಂತ್ ಕಂಪ್ಯೂಟರ್ ಅವೇರ್ನೆಸ್. ಈ ಒಂದು ಬುಕ್ಸ್ನ ಯಾರು ಓದೋದ್ರದ್ದು ನೀವು ಸಾಕು. ಓಕೆ, ಇಷ್ಟಾಯಿತು ಸಿಲೆಬಸ್ ನೋಡ್ಕೊಂಡ್ರಿ. ಈಗ ರೆಕಮೆಂಡೆಡ್ ಸ್ಟಡಿ ರೋಡ್ ಮ್ಯಾಪ್ ಅಂದರೆ ವೇಳಾಪಟ್ಟಿ ಯಾವ ರೀತಿ ಇರಬೇಕು. ಸೊ ಫೇಸ್ 1ನಲ್ಲಿ ಸಿಲೆಬಸ್ ಮತ್ತು ಫೌಂಡೇಶನ್ ಅಂದರೆ ವೀಕ್ 1ರಿಂದ 4 ವಾರ ಈ ಒಂದು ಸಿಲೆಬಸ್ ಮತ್ತು ಫೌಂಡೇಶನ್ ಅಂದರೆ ಮೂಲ ಪರಿಕಲ್ಪನೆಗಳನ್ನ ಸ್ಪಷ್ಟತೆ ಇರಬೇಕು. ನಿಮಗೆ ಸಿಲೆಬಸ್ ಏನು ಅಂತ ಗೊತ್ತಿರಬೇಕು. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ನೀವು? ಸೊ DSERD ಕರ್ನಾಟಕ ಸ್ಟೇಟ್ ಬುಕ್ಸ್ ಏನಿತ್ತು 6ರಿಂದ 10ನೇ ತರಗತಿ ತನಕ ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು ಮತ್ತು ಸೈನ್ಸ್. ಸೊ ಮತ್ತು ಕನ್ನಡ ಮತ್ತು ಇಂಗ್ಲೀಷ್ ಗ್ರಾಮರ್ ಕೂಡ ಅದರಲ್ಲಿ ಸಿಕ್ಬಿಡುತ್ತೆ. ಇಷ್ಟು ನೀವು 1ನೇ ವಾರದಿಂದ 4ನೇ ವಾರ ತನಕ ಇಷ್ಟನ್ನ ಓದ್ಕೋಬೇಕು. ಫಸ್ಟ್ ಸಿಲೆಬಸ್ನ ಅಧ್ಯಯನ ಮಾಡ್ಕೊಳ್ಳಿ, ಆಮೇಲೆ ನೀವು ಅದನ್ನ ಓದ್ಕೋಬೋದು. ಓಕೆ, ಫಸ್ಟ್ ನೀವು ಸಿಲೆಬಸ್ ಏನಂತ ತಿಳ್ಕೊಳ್ಳಿ. ಸೊ ಫೇಸ್ 2 ಅಲ್ಲಿ ಏನು ಮಾಡೋಣ? ಸ್ಟ್ಯಾಂಡರ್ಡ್ ರೆಫರೆನ್ಸ್ ಆ್ಯಂಡ್ ಸ್ಟೇಟ್ ಸ್ಪೆಸಿಫಿಕ್ಸ್. ಅಂದರೆ ಇದು ಯಾವಾಗ ಮಾಡಬೇಕು? 5ನೇ ವಾರದ 8ನೇ ವಾರ ತನಕ. ಅಂದರೆ ವಿಷಯವಾರು ಆಳವಾದ ಅಧ್ಯಯನ ಮಾಡಬೇಕು. ಮತ್ತು ಅದರಲ್ಲಿ ಏನೇನು ನೋಡಬೇಕು ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಮತ್ತು ಪಂಚಾಯತ್ ರಾಜ್, ಸ್ಟೇಟ್ ಎಕನಾಮಿಕ್ ಇನಿಷಿಯೇಟಿವ್ ಬಗ್ಗೆ, MS ಆಫೀಸ್ ಟೂಲ್ಸ್. ಸೊ ಡೈಲಿ 1 ಅವರ್ ಏನು ಮಾಡ್ಬೇಕು ನೀವು? ಕರೆಂಟ್ ಅಫೇರ್ಸ್, ಓಕೆ, ಪ್ರಚಲಿತ ಘಟನೆಗಳನ್ನು ನೋಡ್ಕೋಬೇಕು. ಹಾಗೆ ಕಂಪ್ಯೂಟರ್ MCQ ಬಗ್ಗೆ ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಸೊ ಫೇಸ್ 3ಅಲ್ಲಿ ಏನು ಮಾಡ್ತೀರಾ? ರಿವಿಷನ್ ಮಾಡ್ತೀರಾ ಮತ್ತು PYQ ಪ್ರಾಕ್ಟೀಸ್ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ನೀವು ಪ್ರಾಕ್ಟೀಸ್ ಮಾಡ್ತೀರಾ. ಯಾವಾಗ? 9ನೇ ವಾರದಿಂದ 12ನೇ ವಾರ ತನಕ. ಓಕೆ, ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಅಭ್ಯಾಸ ಮಾಡ್ತೀರಾ. ಸೊ KEಯಲ್ಲಿ ಸಿಕ್ಬಿಡುತ್ತೆ ನಿಮಗೆ ಹಳೆಯ ಕ್ವಶನ್ ಪೇಪರ್ಸು. ಸೊ KE, KPSC, ಗ್ರೂಪ್ C ಆ್ಯಂಡ್ ಪ್ರೀವಿಯಸ್ VAO ಕ್ವಶನ್ ಪೇಪರ್ಸ್ನ ನೀವು ಅಧ್ಯಯನ ಮಾಡಬೇಕಾಗುತ್ತೆ, ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಫೋಕಸ್ ಆನ್ ಅಕ್ಯುರಸಿ ಟು ಮ್ಯಾನೇಜ್ 0.25 ನೆಗೆಟಿವ್ ಮಾರ್ಕಿಂಗ್. ಸೊ ನೀವು ನೆಗೆಟಿವ್ ಮಾರ್ಕಿಂಗ್ ಆಗ್ದೇ ನೀವು ಆ ಥರ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಈಗೆಲ್ಲ ನೀವು ಓದ್ಬಿಟ್ಟಿದ್ದೀರಾ. ಈಗ ಎಕ್ಸಾಮ್ ಡೇ ಟಿಪ್ಸ್ ಒಂದು 2-3 ಹೇಳ್ತೀನಿ ನಾನು. ಓಕೆ, ಸೊ ಅಕ್ಯುರಸಿ ಓವರ್ ಸ್ಪೀಡ್. ಏನಪ್ಪ, ಬೇಗ ಮುಗಿಸ್ಬೇಕು ಅಂತ ನೀವು ಅಲ್ಲಿ ಅಟೆಂಡ್ ಮಾಡೋದಲ್ಲ. ಸೊ ನೀಟಾಗಿ ಸ್ಲೋ ಆಗಿ ಮಾಡಿದ್ರು ಕೂಡ ಅಕ್ಯುರಸಿ ಇರಬೇಕು. ಓಕೆ, ಬಿಕಾಸ್ ಆಫ್ ದ 0.25 ನೆಗೆಟಿವ್ ಮಾರ್ಕಿಂಗ್, ಡು ನಾಟ್ ಗೆಸ್ ಬ್ಲೈಂಡ್ಲಿ. ಓಕೆ, ಏಮ್ ಫಾರ್ 100% ಸರ್ಟೈನ್ಲಿ ಆ್ಯಂಡ್ 70 to 75 ಕ್ವಶನ್ಸ್ ಬಿಫೋರ್ ಅಟೆಂಪ್ಟಿಂಗ್ ಬಾರ್ಡರ್ ಲೈನ್ ಕ್ವಶನ್ಸ್. ಓಕೆ, ನೀವು 100ಗೆ 100 ಕೂಡ ನೀವು ಅಟೆಂಡ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ಅಟೆಂಪ್ಟ್ ಆರ್ಡರ್ ಫಾರ್ ಪೇಪರ್ 2 ಅಂದರೆ ಕಮ್ಯುನಿಕೇಷನ್ ಪೇಪರ್ಗೆ. ಸೊ ಕಂಪ್ಲೀಟ್ ಜನರಲ್ ಕನ್ನಡ ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಫಸ್ಟ್, ಫಾಸ್ಟೆಸ್ಟ್ ಟು ಕ್ಲಿಯರ್, ದೆನ್ ಪ್ರೊಸೀಡ್ ಟು ಜನರಲ್ ಇಂಗ್ಲೀಷ್. ಅಂದರೆ ಫಸ್ಟ್ ಅವರು
ಕನ್ನಡ ಮತ್ತು ಕಂಪ್ಯೂಟರ್ನ ಫಸ್ಟ್ನ ಕ್ಲಿಯರ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಜನರಲ್ ಇಂಗ್ಲೀಷ್ನಿಗೆ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಸೊ OMR ಬಬ್ಲಿಂಗ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡೋದು? ಫಿಲ್ ದ OMR ಶೀಟ್ ಇನ್ ಬ್ಯಾಚಸ್ ಆಫ್ 20 ಕ್ವಶನ್ಸ್ ರ್ಯಾದರ್ ದ್ಯಾನ್ ವೇಟಿಂಗ್ ಅಂಟಿಲ್ ದ ಲಾಸ್ಟ್ 10 minutes ಟು ಪ್ರಿವೆಂಟ್ ಫ್ರಾಂಟಿಕ್ ಎರರ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಲಾಸ್ಟ್ 10 minutes ತನಕ ನೀವು ವೆಯ್ಟ್ ಮಾಡಿಬಿಡಿ. ಸೊ ಮೊದಲನೇ ಒಂದು 20 ಬ್ಯಾಚಸ್ ಇನ್ 20 ಕ್ವಶನ್ಸ್ ಅಂತ ಆ ಥರ ಮಾಡಿಕೊಂಡು ಅದನ್ನ ಬಬಲ್ ಮಾಡ್ದಂಗೆ ಸೊ ಟಿಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಟಾರ್ಗೆಟ್ ಎಷ್ಟಿರಬೇಕು? ಏಮ್ ಫಾರ್ 155ಇಂದ 165 ಪ್ಲಸ್ ಔಟ್ ಆಫ್ 200ಗೆ ಇಷ್ಟು ತೆಗಿಬೇಕು ಅಂತ ಹೇಳ್ತಾ ಇದ್ದಾರೆ. ಅಕ್ರಾಸ್ ಬೋತ್ ಪೇಪರ್ಸ್ ಟು ಸೆಕ್ಯೂರ್ ಎ ಡಿಸ್ಟ್ರಿಕ್ಟ್ ಮೆರಿಟ್ ಸ್ಲಾಟ್ ಅಂತ ಇದೆ. ಸೊ ನೀವೇನೆಂದು ಏಮ್ ಮಾಡುತ್ತೆ ಅಂತಂದರೆ 150 ಪ್ಲಸ್ ನೀವು ತೆಗಿಬೇಕು. ಓಕೆ, ಸೊ ಇಷ್ಟು ಸ್ನೇಹಿತರೆ, ಒಂದು ನೀವೇನು ಈಗ VAO ಎಕ್ಸಾಮ್ ಬರಿತಾ ಇದ್ದೀರಾ, ಸೊ ಅದಕ್ಕೊಂದು ಈಸಿ ಆಗಲಿ ಅಂತ ಒಂದು ರೋಡ್ ಮ್ಯಾಪ್ ಥರ ಇದೊಂದು ಕ್ರಿಯೇಟ್ ಮಾಡಿದ್ದೀನಿ ಅಷ್ಟೇ. ಸೊ ಇದು ಹೆಲ್ಪ್ ಆಗಿದೆ ಅಂದ್ಕೋತೀನಿ. ಸೊ ಇಷ್ಟು ನೀವು ಸಿಲೆಬಸ್ನ ಫಸ್ಟ್ ಅರ್ಥ ಮಾಡಿಕೊಂಡು ಆಮೇಲೆ ನೀವು ಓದ್ತಾ ಹೋಗಿ. ಸೊ ಲಾಸ್ಟ್ ಇಯರ್ ಏನಾದ್ರು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇದ್ದರೆ ಅದನ್ನು ಕೂಡ ನೀವು ರೆಫರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಯಾರಾದರೂ ಎಕ್ಸಾಮ್ ಬರೀತಾರೆ ಅವರಿಗೆ ಶೇರ್ ಮಾಡಿ. ಅದೇ ರೀತಿ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ.